D59 ನ ಡೈರೆಕ್ಟ್ ಆಗಿ ಒಪ್ಕೊಳ್ಳುವಂತದ್ದು ಡೌಟ್. ಅದಾದ್ಮೇಲೆ D60 ನಾನು ಏನ್ ಹೇಳಿದ್ನಲ್ಲ ಒಂದು ನೇವಿ ಕ್ಯಾಪ್ಟನ್ ಆಗಿ ವರ್ಕ್ ಮಾಡ್ಕೊಂಡಿದ್ದಾರೆ ಅಂತ, ಅದು ಕೂಡ ಡೌಟ್. ಅದಲ್ದಲೇ ಇವೆಲ್ಲ ಬಿಟ್ಟು ಮಾತಾಡೋದಾದ್ರೆ ದಿನಕರ್ ಅವ್ರದ್ದು ಕೂಡ ಒಪ್ಕೊಳ್ಳೋದು ಡೌಟ್. ಹಲೋ ಗೈಸ್, ವೆಲ್ಕಮ್ ಟು KVP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಕೊಂಡಿರುವಂತದ್ದು ಡಿ ಬಾಸ್ ಅವರ ಮೂವೀಸ್ ನ ಲೈನ್ಅಪ್ಸ್ ಬಗ್ಗೆ ಆಗಿರುವಂತದ್ದು. ಈ ವಿಡಿಯೋನ ಎಂಡ್ ತನಕ ನೋಡಿ, ಅದು ಅದ್ರಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಯಾಕೆಂದ್ರೆ ಕೆಲವೊಂದು ಇನ್ಫಾರ್ಮೇಶನ್ ನೀವು ಸ್ಕಿಪ್ ಮಾಡೋ ಪಾಠಲ್ಲೇ ಇರುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಒಂದೊಂದು ಸೆಕೆಂಡ್ ಅಲ್ಲಿ ಕವರ್ ಮಾಡಿಕೊಂಡಿರುವಂತದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ಮೊದಲನೇದಾಗಿ ಹೇಳೋದಾದ್ರೆ, ಡಿ ಬಾಸ್ ಅವರ ಡೆವಿಲ್ ಮೂವಿಯ ಶೂಟಿಂಗ್ ಏನಿದೆಯಲ್ಲ ಪ್ರೋಗ್ರೆಸ್ ಅಲ್ಲಿ ಇದೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತ ವಿಷಯ ಆಗಿರುವಂತದ್ದು. ಟೀಮ್ ಏನಿದೆಯಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾರೆ. ಯಾಕೆಂತಂದ್ರೆ ಇವರ ಒಂದು ಡಿ ಬಾಸ್ ಅವರ ಆರೋಗ್ಯ ಸಮಸ್ಯೆ ಇರೋದ್ರಿಂದ. ಯಾಕೆಂದ್ರೆ ನೀವು ಅನ್ಕೊಂಡಿರ್ಬೋದು ಅವ್ರು ಯಾಕೆ ಆತರ ಬ್ಯಾಕ್ ಪೇನ್ ಇರೋದಕ್ಕೋಸ್ಕರನ ಆತರ ಸರ್ಜರಿಗೋಸ್ಕರ ಕೇಳ್ತಿರುವಂತದ್ದು, ಅಥವಾ ಅವರ ಬ್ಯಾಕ್ ಪೇನ್ ಇದೆಯಾ ಅದಕ್ಕೋಸ್ಕರ ಅವ್ರು ಎಕ್ಸ್ರೇ ಮಾಡ್ತಿರುವಂತದ್ದು ಅಂತೆಲ್ಲ ಯೋಚನೆ ಮಾಡ್ತಿರ್ಬೋದು. ಅಂದ್ರೆ ಸರ್ಜರಿ ಏನಾದ್ರು ಮಾಡ್ಬೇಕು ಅಂತಂದ್ರೆ ಅವರು ಕೋರ್ಟ್ ಆರ್ಡರ್ನ ತಗೋಬೇಕಾಗುತ್ತೆ. ಅಂದ್ರೆ ಆ ಒಂದು ಎಲ್ಲ ಪರ್ಮಿಷನ್ ಇದ್ರೇನೆ ಪ್ರತಿಯೊಂದು ಮೂಮೆಂಟ್ಸ್ ನ ಮಾಡೋಕ್ಕಾಗುವಂಥದ್ದು. ಆಲ್ರೆಡಿ ನಿಮಗೆ ಗೊತ್ತಿರಾಗಿ ಶೂಟಿಂಗ್ ಕೂಡ ಪರ್ಮಿಷನ್ ಸಿಕ್ಕಿದೆ. ಆದ್ರೆ ಈಗ ಯಾಕೆ ಗೊತ್ತಾ, ಈ ಒಂದು ಅಂದ್ರೆ ಲೈಕ್ ಆರೋಗ್ಯವಾಗಿದ್ದಾರೆ ಅಂತೆಲ್ಲ ಚೆಕಪ್ ಎಲ್ಲ ಮಾಡಿಸ್ತಿರೋದು ಯಾಕೆ ಗೊತ್ತಾ, ಈ ಒಂದು ಸ್ಕ್ಯಾನಿಂಗ್ ಆದ್ಮೇಲೆ ಈ ರಿಪೋರ್ಟ್ಸ್ ಪ್ರಕಾರ ಯಾಕೆ ಗೊತ್ತಾ ಇದನ್ನೆಲ್ಲ ಯೋಚನೆ ಮಾಡ್ತಿರೋದು, ಅವರು ವರ್ಕೌಟ್ ನ ಸ್ಟಾರ್ಟ್ ಮಾಡೋದಕ್ಕೋಸ್ಕರ. ಅವ್ರ ಬ್ಯಾಕ್ ಪೈನ್ ಇರ್ಬೇಕಾದ್ರೆ ಅವರಷ್ಟು ಈಸಿ ಅಲ್ಲ ಸುಮ್ಮನೆ ಹೋಗ್ಬಿಟ್ಟು ಜಿಮ್ಗೆ ಹೋಗ್ಬಿಟ್ಟು ಒಂದು ವರ್ಕೌಟ್ ನ ಸ್ಟಾರ್ಟ್ ಮಾಡೋದು ಅಂತ. ಅದು ಅವರು ಆರೋಗ್ಯ ಬಗ್ಗೆ ಅವ್ರು ಯೋಚನೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿರುವಂತದ್ದು. ಮೇನ್ಲಿ ಇಲ್ಲಿ ವರ್ಕೌಟ್ ಮಾಡೋದಕ್ಕೋಸ್ಕರನೇ ಆಗಿರುವಂತದ್ದು. ಡೆವಿಲ್ ಶೂಟಿಂಗ್ ಸ್ಟಾರ್ಟ್ ಆಗುವಂತದ್ದು ಏನಿದ್ರು ಫೆಬ್ರವರಿ ತಿಂಗಳಲ್ಲಿ ಆಗಿರುವಂತದ್ದು. ಮೇ ಬಿ ಅವರಿಗೆ ಅವರ ಒಂದು ಬರ್ಡೇ ದಿನ, ಅಂದ್ರೆ ಅವರ ಹುಟ್ಟಿದಬ್ಬ ದಿನ ಒಂದು ಫ್ರೆಶ್ ಸ್ಟಾರ್ಟ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಆತರ ಯೋಚನೆ ಮಾಡ್ತಿರ್ಬೋದನ. ಆದ್ರೆ ಈಗ ಡಬ್ಬಿಂಗ್ ಸ್ಟಾರ್ಟ್ ಆಗಿರುವಂತದ್ದು ಯಾಕೆ ಅಂತಂದ್ರೆ, ಒಂದು ಹೊಸ ವರ್ಷಕ್ಕೆ ಒಂದು ಹೊಸ ವರ್ಕ್ ನ ಸ್ಟಾರ್ಟ್ ಮಾಡಬೇಕು ಅನ್ನೋದು. ಅವ್ರು ಎಲ್ಲಾ ವರ್ಷನೂ ಈ ತರ ಮಾಡ್ತಾರೆ ಅನ್ನೋದು ನಮಗೆ ಕೇಳ್ಪಟ್ಟಿರುವಂತದ್ದು. ಅಂದ್ರೆ ಅವರ ವರ್ಕ್ ಲೈಫ್ ಸ್ಟೈಲ್ ನ ತಿಳ್ಕೊಂಡಿರುವಂತ ನಮ್ಮ ಮೂವಿ ಟೀಮ್ ಅಲ್ಲಿ ಇರೋರು, ಅಂದ್ರೆ ಡೆವಿಲ್ ಮೂವಿಯ ಟೀಮ್ ಅಲ್ಲಿ ಇರೋರು ಅಥವಾ ಅವರ ಪ್ರೀವಿಯಸ್ ಮೂವಿ ಟೀಮ್ ಅಲ್ಲಿ ಇದ್ದವರು ನಮಗೆ ತಿಳಿಸಿರುವಂತ ಮಾತಾಗಿರುವಂತದ್ದು. ನಿಮಗೆ ಏನನ್ಸುತ್ತೆ ಈ ತರದಲ್ಲಿ ಯೋಚನೆ ಮಾಡಿದಾಗ? ಇವರ ವರ್ಕಿಂಗ್ ಲೈಫ್ ಹೇಳ್ತಾರಲ್ಲ, ಏನಕ್ಕೆ ಅವರ ಎನಿಮಿ ಆಗಿರುವಂತ ಉಮಾಪತಿ ಅವರೇ ಹೇಳ್ತಾರೆ, ಅವರು ಕೆಲಸ ಅಂತ ಬಂದ್ರೆ ಅವರು ರಾಕ್ಷಸರು ಸರ್ ಅಂತ. ಅಪ್ಕಮಿಂಗ್ ಪ್ರಾಜೆಕ್ಟ್ ಇದು ದಿನಕರ್ ಅವರಿಂದನೇ ಫಸ್ಟ್ ಆಚೆ ಬಿದ್ದಿದ್ದು. ಅಲ್ಲಿಂದಾನೇ ಇದೆಲ್ಲ ಸ್ಟಾರ್ಟ್ ಆಗಿರುವಂತದ್ದು. 21ನೇ ತಾರೀಕು 2023ರಲ್ಲಿ ವಿಶ್ವ ಅರಣ್ಯ ದಿನ ಆಚರಿಸೋದಕ್ಕೋಸ್ಕರ ಒಂದು ಫೋಟೋನ ರಿಲೀಸ್ ಮಾಡ್ತಾರೆ. ಆಗ್ಲೇನೆ ಗೊತ್ತಾಗಿರುವಂತದ್ದು ಒಂದು ತೆಲುಗು ಸಿನಿಮಾ ಪ್ರೊಡಕ್ಷನ್ ಜೊತೆಗೆ ಇವರ ಒಂದು ಸಿನಿಮಾ ಬರೋಕೊಂಡಿದೆ. ಅದು ನಮಗ್ ಗೊತ್ತಾಗಿದ್ದು ಹೇಗೆ ಅಂತಂದ್ರೆ, ಅವರು ಒಂದೊಳ್ಳೆ ಫ್ರೆಂಡ್ ಆಗಿ, ಒಂದು ಒಳ್ಳೆ ಮೆಂಟರ್ ಆಗಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಂದಾಗ್ಲೇ ನಮಗೂ ಗೊತ್ತಾಗಿರುವಂತದ್ದು. VVSN ಪ್ರಸಾದ್ ಅವ್ರ ಜೊತೆ ಈ ಒಂದು ಸಿನಿಮಾನ ಅಂದ್ರೆ SVCC ಪ್ರೊಡಕ್ಷನ್ ಇದೆಯಲ್ಲ, ಇವ್ರ ಜೊತೆ ಒಂದು ಕೊಲಾಬರೇಟಿವ್ ಆಗಿ, ಅಂದ್ರೆ ಹೈದರಾಬಾದ್ ಪ್ರೊಡಕ್ಷನ್, ಅಂದ್ರೆ ತೆಲುಗು ಒಂದು ಪ್ರೊಡಕ್ಷನ್, ತೆಲುಗು ಇಂಡಸ್ಟ್ರಿಯಿಂದ ಒಂದು ಬರ್ತಿರುವಂತ ಒಂದು ಪ್ರೊಡಕ್ಷನ್, ಅವ್ರ ಜೊತೆ ಇವರು ಕೊಲಾಬರೇಷನ್ ಮಾಡೋಕೊಟ್ಟಿದ್ದಾರೆ. ಇದು ಯಾಕೆ ಗೊತ್ತಾ ಈ ತರ ಆಗ್ತಿರುವಂತದ್ದು? ಒಂದು ಕೊಟ್ಟಿರೋ ಮಾತಿಗೋಸ್ಕರ ಈ ಒಂದು ಸಿನಿಮಾನ ಮಾಡ್ತಿರುವಂತದ್ದು. ಅಂಡ್ ಇದು ನಮಗೆ ಯಾಕೆ ಕನ್ಫರ್ಮ್ ಮಾಡ್ಬೋದು ಅಂತಂದ್ರೆ, ಅವ್ರು ಒಂದು ಕಮರ್ಷಿಯಲ್ ಸಿನಿಮಾ ಆದ್ಮೇಲೆ ಮತ್ತೊಂದು ಕಮರ್ಷಿಯಲ್ ಸಿನಿಮಾ ಮಾಡಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, D59 ಮಾಡಲ್ಲ, D59 ಡೈರೆಕ್ಟ್ ಆಗಿ ಮಾಡಲ್ಲ. ದಿನಕರ್ ಅವ್ರದ್ದು ಕೂಡ ಒಪ್ಕೊಳ್ಳೋದು ಡೌಟ್ ಆಗಿರುವಂತದ್ದು. ಆದ್ರೆ ನವಗ್ರಹ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಮಾತಾಡ್ತೀನಿ. ಈಗ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಹೌದು VVSN ಪ್ರಸಾದ್ ಅವ್ರ ಜೊತೆ, ಅಂದ್ರೆ ಪ್ರಸಾದ್ ಅವ್ರ ಅಂತಾನೆ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅದು ಯಾವಾಗ 2 ವರ್ಷದ ಹಿಂದೆನೆ ಅವ್ರು ಮೆನ್ಷನ್ ಮಾಡಿ ಹೇಳಿದ್ದಾರೆ. ಆನ್ಲೈನ್ ಸ್ಟೋರಿ ಹೇಳಿದ್ದಾರೆ, ಡೆವಲಪ್ ಆಗ್ತಿದೆ ಅಂತ. ಇದು ಆಲ್ರೆಡಿ ಈಗ ಡೆವಲಪ್ ಎಲ್ಲ ಆಗಿ ಇನ್ನೇನಿದ್ರು ಶೂಟಿಂಗ್ ಸ್ಟಾರ್ಟ್ ಆಗ್ಬೇಕಷ್ಟೇ. ಅದು ಡೆವಿಲ್ ಆದ್ಮೇಲೆನೆ ಆಗಿರುವಂತದ್ದು. ಆದ್ರೆ ನಾನು ನಿಮಗೆ ಹೇಳ್ತೀನಿ, ಈ ಹೈದರಾಬಾದ್ ಪ್ರೊಡಕ್ಷನ್ ಆದ್ಮೇಲೆ ಡೈರೆಕ್ಟ್ ಆಗಿ ಹೋಗುವಂತದ್ದೇನೆ KVN ಪ್ರೊಡಕ್ಷನ್ ಇಂದ ಆಗಿರುವಂತದ್ದು. KVN ಇಂದ ಅರ್ಥ ಮಾಡ್ಕೊಳ್ಳಿ, D58 ಆಗೇ ಆಗುತ್ತೆ. ಅದಾದ್ಮೇಲೆನೆ ಬೇರೆ ಏನಿದ್ರು ಯೋಚನೆ ಮಾಡುವಂತದ್ದು. ಈ ವಿಷಯದಲ್ಲಿ ನಾನಂತ ಕನ್ಫ್ಯೂಷನ್ ಇಲ್ಲ. ನನಗೆ ಯಾರು ಏನೇ ಹೇಳಿದ್ರು ಈ ವಿಷಯದಲ್ಲಿ, D58 ವಿಷಯದಲ್ಲಿ ಹೈದರಾಬಾದ್ ಪ್ರೊಡಕ್ಷನ್ ಆದ್ಮೇಲೆ D58 ಬರುವಂತದ್ದು. KVN ಪ್ರೊಡಕ್ಷನ್ ಪ್ರೇಮ್ ಅವರ ಸಿನಿಮಾನೇ ಬರುವಂತದ್ದು. ಒಂದು ದೊಡ್ಡ ಪ್ರೊಡಕ್ಷನ್ ಇಂದ ಒಂದು ಸಿನಿಮಾ ಬರ್ತಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಅವರ ಒಂದು ಆರಾನೇ ಫೀಲ್ ಆಗುತ್ತೆ, ಆ ಒಂದು ಟೀಮ್ ನ ಎನರ್ಜಿನಲ್ಲಿ ಗೊತ್ತಾಗುತ್ತೆ ನಮಗೆ, ಓಕೆ ಇದೊಂದು ದೊಡ್ಡ ಸಿನಿಮಾ ಕೊಟ್ಟಿದೆ ಅಂತ. ಅದೇನೇ ಆಗಿರುವಂತದ್ದು KVN ಇಂದ ಬರ್ತಿರುವಂತ D58 ಬಗ್ಗೆ ನಾನು ಮಾತಾಡ್ತಿರುವಂತದ್ದು. ಸೊ ಇದೆಲ್ಲ ಆದ್ಮೇಲೆ ಓಕೆ, ಈ ಮೂವಿ ಲೈನ್ಸ್ ಬಗ್ಗೆ ಹೇಳಿದೆ. ಡೆವಿಲ್ ಆಯ್ತು, ಅದಾದ್ಮೇಲೆ ಹೈದರಾಬಾದ್ ಪ್ರೊಡಕ್ಷನ್ ಬರುತ್ತೆ, ಅದಾದ್ಮೇಲೆ D58 ಬರುತ್ತೆ ಅಂತ ಹೇಳಿದೆ. ಅದಾದ್ಮೇಲೆ D59 ನ ಡೈರೆಕ್ಟ್ ಆಗಿ ಒಪ್ಕೊಳ್ಳುವಂತದ್ದು ಡೌಟ್. ಅದಾದ್ಮೇಲೆ D60 ನಾನು ಏನ್ ಹೇಳಿದ್ನಲ್ಲ, ಒಂದು ನೇವಿ ಕ್ಯಾಪ್ಟನ್ ಆಗಿ ವರ್ಕ್ ಮಾಡೋಕೊಟ್ಟಿದ್ದಾರೆ ಅಂತ, ಅದು ಕೂಡ ಡೌಟ್. ಅದಲ್ದಲೇನೆ ಇವೆಲ್ಲ ಬಿಟ್ಟು ಮಾತಾಡೋದಾದ್ರೆ ದಿನಕರ್ ಅವ್ರದ್ದು ಕೂಡ ಒಪ್ಕೊಳ್ಳೋದು ಡೌಟು. ಇನ್ ಕೇಸ್ ಅದು ನವಗ್ರಹ ಆಗಿರ್ಲಿಲ್ಲ ಅಂದ್ರೆ, ಯಾಕೆಂದ್ರೆ ನನಗೆ ಆ ನವಗ್ರಹ ಅನ್ನೋ ಒಂದು ಪಾರ್ಟ್ ಏನಿದೆಯಲ್ಲ ಅದು ಎಕ್ಸೆಪ್ಷನಲ್. ಯಾಕೆಂದ್ರೆ ಡೈರೆಕ್ಟರ್ ಏನೋ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಅದೇ ಡಿ ಬಾಸ್ ಅವ್ರ ಕಡೆಯಿಂದ ಕೊಟ್ಟಾಗ್ಲೇನೆ ಅಲ್ವಾ ನಮಗೆ ಒಂದು ಗೊತ್ತಾಗುವಂಥದ್ದು. ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ ಅಂದಾಗ ನವಗ್ರಹ ಬಂದೇ ಬರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ದಿನಕರ್ ಅವರು ಡಿ ಬಾಸ್ ಅವರಿಗೆ ಮಾಡ್ಬೇಕಾಗಿರುವಂತ ಒಂದು ಸಪ್ರೇಟ್ ಆಗಿ ಯೋಚನೆ ಮಾಡಿರುವಂತ ಸಿನಿಮಾ ಏನಿದೆಯಲ್ಲ, ಅಂದ್ರೆ ಕಮರ್ಷಿಯಲ್ ಲೆವೆಲ್ ಅಲ್ಲಿ ಆಗಿಲ್ಲ ಅಂತಂದ್ರೆ ಬರುತ್ತೆ, ಇಲ್ಲ ಅಂತಂದ್ರೆ ಕಮರ್ಷಿಯಲೇ ಆಗಿದ್ರೆ ಅಫ್ಕೋರ್ಸ್ ನಾನು ಹೇಳ್ತಿದ್ದೀನಿ ಅದು ಬರಲ್ಲ. ಅದು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ಹೋಗಲ್ಲ. D59 ಮಾತ್ರ
ಮಾಡುವಂತ ಚಾನ್ಸಸ್ ಇಲ್ಲ. ಇನ್ ಕೇಸ್ ಆ ಥರದ್ದು ಏನಾದ್ರು ಆದ್ರೆ ಡಿವೋರ್ಸ್ ಅವ್ರು ಒಪ್ಕೋಬೇಕಷ್ಟೇ. ಇಲ್ಲ ಅಂತಂದ್ರೆ ದಿನಕರ್ ಅವ್ರನ್ನ ಒಪ್ಕೊಂತಾರೆ. ಇಲ್ಲಿ ನಾನು ಪೆಂಡಿಂಗ್ ಇಡೋವಂಥದ್ದೇ D59 ಆಗಿರುವಂಥದ್ದು ತುಂಬಾ ಲಾಸ್ಟಿಗೆ ತಳ್ಬೇಕಾಗತ್ತೆ ಅಂತಾನೆ ಹೇಳ್ಬೋದು. ನಿಮಗೇನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ನಾನು ಆಲ್ಮೋಸ್ಟ್ ಎಲ್ಲ ನ್ಯೂಸ್ನ ಕವರ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಟ್ಟಿದ್ದೀನಿ, ಎಲ್ಲೂ ಕೂಡ ಕನ್ಫ್ಯೂಷನ್ ಮಾಡಿ ತುಂಬಾ ಎಳೆಯಕ್ಕೆ ಹೋಗಿಲ್ಲ. ಇದಿಷ್ಟು ನನಗೆ ಹೇಳಿದ್ದೀನಿ. ನಿಮಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ಇಷ್ಟು ವಿಡಿಯೋ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಹಾಗೇನೆ ನೆಕ್ಸ್ಟ್ ವಿಡಿಯೋ ಬರೋಕ್ ಹೊರಟಿರುವಂಥದ್ದು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಮೇಲೆ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬೇಡಿ, ಯಾಕೆಂದ್ರೆ ಅಲ್ಲೂ ಕೂಡ ತುಂಬಾನೇ ವಿಷಯಗಳು, ಇಂಪಾರ್ಟೆಂಟ್ ವಿಷಯಗಳನ್ನ ಒಂದು ವಿಡಿಯೋದಲ್ಲೇ ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ಗೈಸ್, ಪೀಸ್ ಔಟ್.